ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ರೀ. ಇವತ್ತಿನ ದಿವಸ ನಾನು ನಿಮಗೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೀ ಸಜ್ಕದ ಹೋಳಿಗೆ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿರಿ, ನಾನು ಸಜ್ಕದ ಹೋಳಿಗೆ ಮಾಡಿದ್ದೀನಿ. ಸೂಪರಾಗಿ ಬಂದಿತ್ತು ರೀ. ಇದರಲ್ಲಿ ಅರ್ಧ ತಿಂದಿದ್ದೀವಿ. ಈಗ ನಾನು ತೋರಿಸ್ತಾ ಇದ್ದೀನಲ್ಲ ನೋಡಿರಿ, ಒಳಗಡೆನೇ ಎಷ್ಟು ಚೆನ್ನಾಗಿ ಫೀಲ್ ಆಗಿದೆ ಅಂದರೆ ಇದನ್ನು ಸ್ವಲ್ಪ ಕೂಡ ಇದಿಲ್ಲ ರೀ. ಸಜ್ಕದ ಹೋಳಿಗೆ ನಾನು ಕರೆದು ಬಿಟ್ಟು ಎಣ್ಣೆಯಲ್ಲಿ ಕರೆದು ಮಾಡಿದ್ದೀನಿ ರೀ. ಅದು ಹೇಗಂತ ನೋಡೋಣ ಅಂತ ರೀ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಲೈಕ್ ಮಾಡಿರಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಈಗ ನೋಡಿರಿ, ನಾನಿಲ್ಲೇ ಸಜ್ಕದ ಹೋಳಿಗೆ ಮಾಡ್ಲಿಕ್ಕಂತ ಹೇಳಿಬಿಟ್ಟು ಒಂದು ಬೌಲ್ ಒಳಗೆ ಒಂದು ಬಟ್ಲದಿಂದ ನಾನು 2 ಬಟ್ಲಾಗುವಷ್ಟು ಗೋಧಿ ಹಿಟ್ಟನ್ನ ಸಾನಿಸಿ ತಗೊಂಡಿದ್ದೀನಿ. ನೋಡಿರಿ, 2 ಬಟ್ಲ ಗೋಧಿ ಹಿಟ್ಟು ರೀ. ಅದನ್ನು ಸರಿಯಾಗಿ ಸಾನಿಸಿ ತಗೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ. ನೋಡಿರಿ, ಮೆಜರ್ಮೆಂಟ್ ಕರೆಕ್ಟು 2 ಬಟ್ಲ ತಗೊಂಡಿದ್ದೀನಿ. ಅಂದರೆ ನಾನು 1 ಬಟ್ಲ ಸಜ್ಕದ ಅಂದರೆ ಗೋಧಿ ಹಿಟ್ಟು ರವೆಯಿಂದ ಮಾಡ್ತಾಯಿದ್ದೀನಲ್ರಿ, ಅದಕ್ಕೆ ನಾನು 2 ಬಟ್ಲ ಗೋಧಿ ಹಿಟ್ಟು ತಗೊಂಡೀನಿ ರೀ. ಹಾಗಾಗಿ ಈಗ ನೋಡಿರಿ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ರೀ. ಹಾಗೆ ರುಚಿಗೆ ಸ್ವಲ್ಪ ರೀ ಸ್ವೀಟ್ ಮಾಡ್ತಾಯಿದ್ದೀವಿ ರೀ. ಯಾವುದೇ ಸ್ವೀಟ್ ಇರಲಿ ರೀ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಲೇಬೇಕು ರೀ. ಅಂದರೆ ಅದ್ರದ್ದೇನೋ ಸ್ವಲ್ಪ ಟೇಸ್ಟ್ ಬೇರೆ ಆಗುತ್ತೆ ರೀ. ಹಾಗಾಗಿ ಈಗ ನೋಡಿರಿ, ಇದನ್ನು ಸರಿಯಾಗಿ ಈ ಥರ ಒಣದನ್ನೇ ಕಲಿಸ್ಕೊಳ್ರಿ. ಇದಕ್ಕೆ ಈಗಲೇ ನೀರು ಬಸ್ಲಿಕ್ಕೆ ಹೋಗಬೇಡ್ರಿ, ಎಣ್ಣೆ ಎಲ್ಲ ಕಡೆ ಹತ್ತಬೇಕು. ಯಾವ ಥರ ಹದದಲ್ಲಿ ಆಗಬೇಕಂದ್ರೆ ನಮ್ಮ ಹಿಟ್ಟು ಒಂದು ಮುಷ್ಟಿಯಲ್ಲಿ ಬಿಗಿ ಮಾಡಿದಾಗ ಅದು ಮುಷ್ಟಿ ಕಟ್ಟಬೇಕು ರೀ. ಉಂಡೆ ಥರ ಆಕಾರದಲ್ಲಿ ಆಗಬೇಕು ಹಿಟ್ಟು. ಅಂದರೆ ನಮ್ದು ಎಣ್ಣೆ ಪರ್ಫೆಕ್ಟಾಗಿ ಕರೆಕ್ಟಾಗಿದೆ ಅಂತ ಅರ್ಥ ರೀ. ನೋಡಿರಿ, ಈ ಥರ ಇದಕ್ಕೆ ಈಗ ಸ್ವಲ್ಪನೇ ನೀರು ಹಾಕಿ ಹಿಟ್ಟನ್ನು ಕಲಿಸ್ತಾ ಹೋಗೋಣ ರೀ. ಈ ಥರ ನಿಧಾನಕ್ಕೆ ಸ್ವಲ್ಪನೇ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಬೇಡ್ರಿ. ಅಂದರೆ ಚಪಾತಿ ಹಿಟ್ಟಿನ ಹದಕ್ಕಂದರೆ ಅತಿ ಸ್ವಲ್ಪ ತಿಳಿನೂ ಮಾಡ್ಲಿಕ್ಕೆ ಹೋಗ್ಬಿಡ್ರಿ, ಅತಿ ಗಟ್ಟಿನೂ ಮಾಡ್ಬೇಕ್ರಿ. ಇದು ಆಲ್ಮೋಸ್ಟ್ ಸ್ವಲ್ಪ ಗಟ್ಟಿನೇ ಇರಬೇಕು ರೀ. ಅಂದರೆ ಈ ಕಡೆ ಮೀಡಿಯಮ್ ಆಗಿರ್ಬೇಕು ರೀ. ಈ ಕಡೆ ಪೂರ್ತಿ ಚಪಾತಿ ಹದಕ್ಕೂ ಬೇಡ ರೀ, ಪೂರ್ತಿ ಗಟ್ಟಿಯಾಗಿನೂ ಬೇಡ ರೀ. ಆ ಥರ ಇರ್ಬೇಕು ನೋಡಿರಿ. ಅಂದ್ರೇ ನಮ್ಮದು ಹೋಳಿಗೆ ಎಣ್ಣೆಯಲ್ಲಿ ಕರೆದಾಗ ಹರಿಯೋದಿಲ್ಲ ರೀ. ಇದು ಒಂದು ಟಿಪ್ಸ್ ರೀ. ನೋಡಿರಿ, ನೀವು ಈ ಥರ ಕಲಿಸ್ಕೊಂಡು ಇಟ್ಕೊಳ್ರಿ ನಿಧಾನವಾಗಿ. ಹದ ಸರಿಯಾಗಿ ಬರ್ಬೇಕು ರೀ. ಇದಾದ ನಂತರ ಇದಕ್ಕೆ ಸ್ವಲ್ಪ ಮೇಲೆಲ್ಲ ಎಣ್ಣೆ ಹಚ್ಚಿ ಇದನ್ನು ಒಂದು 20 ಮಿನಿಟ್ಸ್ ಆದರೂ ನೆನೆಲಿಕ್ಕೆ ಬಿಡ್ರಿ ಹಿಟ್ಟನ್ನ. ಯಾಕಂದರೆ ನಾವು ಗಟ್ಟಿ ಕಲಿಸ್ಕೊಂಡಿರ್ತೀವಲ್ರಿ, ಹಾಗಾಗಿ ನೆನೆದ್ರೆ ಎಣ್ಣೆ ಒಳಗೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿನೂ ಬರುತ್ತೆ ರೀ ಸರಿಯಾಗಿ. ಹಾಗಾಗಿ ನೆಕ್ಸ್ಟ್ ಪ್ರೊಸೆಸ್ ಅಂದರೆ ನಾನಿಲ್ಲಿ ಗ್ಯಾಸ್ ಒಲೆ ಮೇಲೆ ಫ್ಲೇಮ್ ಇನ್ನೂ ಆನ್ ಮಾಡಿಲ್ಲ ರೀ. ಅದಕ್ಕೂ ಮುಂಚೆ ಈ ಥರ 1 ಬಟ್ಲ ಬೆಲ್ಲ ಹಾಕ್ಕೊಂಡು, ಇದು ನಮ್ಮದು ಜೋನಿ ಬೆಲ್ಲ ಅಂದ್ರೆ ಏನಂತಾರೀ, ಆರ್ಗ್ಯಾನಿಕ್ ಬೆಲ್ಲ ನೋಡ್ರಿ ಇದು. ಈಗ ನಾನಿಲ್ಲೇ 1 ಬಟ್ಲ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿನಿ. ಅದಕ್ಕೆ 2 ಬಟ್ಲದಷ್ಟು ನೀರು ಹಾಕಿದ್ದೀನಿ ರೀ. ಇನ್ನೊಂದು ಸ್ವಲ್ಪ ಕೂಡ ಹಾಕ್ಕೊಳ್ರಿ. ಇದನ್ನು ಫ್ಲೇಮ್ನ ಆನ್ ಮಾಡಿ ಇದನ್ನು ಸ್ವಲ್ಪ ಕರಗಿಸ್ರಿ. ಬರೀ ನೀವು ಇದನ್ನು ಒಮ್ಮಿಗ್ಲೇ ಆಣ ಮಾಡ್ಲಿಕ್ಕೆ ಹೋಗಬೇಡ್ರಿ. ಕುದಿಸ್ಬಿಟ್ಟು ಇದು ಒಂದು ಸ್ವಲ್ಪ ಕರಗಿದ್ರೆ ಸಾಕ್ರಿ ನಮಗೆ ಬೆಲ್ಲ. ನಂತರ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ರೀ ಬೇರೆದ್ರೊಳಗೆ. ಇದನ್ನು ಕರಗಿಸೋದು ಎದಕ್ಕಂದ್ರಿ, ಇದ್ರೊಳಗೆ ಏನಾದರೂ ಕಸ ಕಡ್ಡಿ ಇದ್ರೆ ಸೋಸ್ಕೊಂಡು ಬೇರೆದ್ರೊಳಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ರೀ. ಇಲ್ಲ ನಿಮ್ಗೆ ಅನಿಸಿತ್ತು ಅಂದರೆ ಹಾಗೇನೂ ಮಾಡ್ಬೋದು, ಅದಕ್ಕೇನಿಲ್ಲ ರೀ. ಇದ್ರೊಳಗೆ ಸ್ವಲ್ಪ ಹರಳು, ಒಂದು ಸ್ವಲ್ಪ ಗುಂಜು ಕಬ್ಬಿಂದ ಇರುತ್ತಲ್ರಿ. ಹಾಗಾಗಿ ಈಗ ನೋಡಿರಿ, ನಮ್ದು 1-2 ಕುದಿ ಬಂದಿದೆ ಇದು ಬೆಲ್ಲ. ಇದನ್ನು ನಾವು ಸೋಸ್ಕೊಂಡು ಬೇರೆ ಪಾತ್ರೆ ಒಳಗೆ ಟ್ರಾನ್ಸ್ಫರ್ ಮಾಡೋಣ ರೀ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಲೈಕ್ ಬಟನ್ನ ಕ್ಲಿಕ್ ಮಾಡಿರಿ. ಈಗ ನೋಡಿರಿ, ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡ್ವಿ. ಈ ಥರ ಸೋಸ್ಕೊಡ್ರಿ ಒಂದು ಜಲ್ಲಡ್ಗೆ ತಗೊಂಡು ಸರಿಯಾಗಿ. ಕರೆಕ್ಟಾಗಿ 1 ಬಟ್ಲ ಬೆಲ್ಲ, 2 ಬಟ್ಲ ನೀರು, 2-2.5 ಬಟ್ಲ ನೀರು ಹಾಕ್ಕೊಳ್ರಿ. ಬೆಲ್ಲದ ಅಳತೆ ಮೇಲೂ ಹೋಗುತ್ತೆ. ಇದು ನಮ್ಮದು ಆರ್ಗ್ಯಾನಿಕ್ ಬೆಲ್ಲ ಇದೆ ರೀ. ಸಾಧಾರಣ ಬೆಲ್ಲ ಇತ್ತಂದ್ರೆ
ಸ್ವಲ್ಪ ಅದಕ್ಕೆ ಬೇರೆ ಇದಕ್ಕೆ ಬೇರೆ ಅನ್ಸುತ್ತೆ ರೀ ಪ್ರಮಾಣ. ಹಾಗಾಗಿ ಈಗ ನೋಡಿರಿ ಇದು ಕುದಿ ಬಂದಿದೆ. ಇದರಲ್ಲಿ ನಾನು ಏಲಕ್ಕಿ ಪುಡಿ ಮತ್ತು ಶುಂಠಿ ಪುಡಿ ಹಾಕ್ಕೊಳಕತ್ತೀನಿ ರೀ, ಒಣ ಶುಂಠಿ ಪುಡಿ. ಇದಕ್ಕೂ ಮುಂಚೆ ನಾನು ಇಲ್ಲೇ ಕೊಬ್ಬರಿನ ಹಾಕ್ಕೊಂಡೇನಿ ರೀ ಒಂದು ಬಟ್ಟಲ್ದು. ಆದರೆ ನಮಗೆ ತೋರಿಸ್ಬೇಕಂದ್ರೆ ಸ್ಕಿಪ್ ಆಯ್ತು ರೀ ಅದು ವಿಡಿಯೋ, ಹಾಗಾಗಿ ತೋರಿಸ್ಲಿಕ್ಕಾಗಲಿಲ್ಲ. ಇದರಲ್ಲಿ ನಾನೇನು ಮಾಡಿದ್ದೀನಿ ರೀ, ಒಣ ಕೊಬ್ಬರಿನ ತುರಿದ್ಬಿಟ್ಟು ಈ ಬಟ್ಟಲ್ದು ಅಳತೆ ಒಳಗೆ ಕೊಬ್ಬರಿ ಪುಡಿನ ಹಾಕ್ಕೊಂಡೀನಿ ರೀ. ಹಾಗೆ ಸ್ವಲ್ಪ ಕಸ್ಕಸಿನೂ 1 ಟೀ ಸ್ಪೂನಷ್ಟು ಕಸ್ಕಸಿನೂ ಹಾಕ್ಕೊಂಡೀನಿ ನೋಡಿರಿ ಇದರಲ್ಲಿ. ಅದಾದ ನಂತರ ಏಲಕ್ಕಿ ಪುಡಿ ಹಾಕ್ಕೊಳ್ಳೋದನ್ನು ತೋರಿಸಿದ್ನಲ್ಲ ರೀ, ಅದನ್ನು ಮತ್ತು ಒಣ ಶುಂಠಿ ಪುಡಿನೂ ಹಾಕ್ಕೊಂಡಿದ್ದೀನಿ ರೀ. ಈಗಿದು ಒಂದೆರಡು ಕುದಿ ಬಂದಮೇಲೆ ಇದಕ್ಕೆ ನಾವೇನು ಮಾಡ್ಕೋಬೇಕಂದ್ರೆ ಗೋಧಿ ರವೆ ರೀ, ಉಪ್ಪಿಟ್ಟು ಮಾಡ್ತೀವಲ್ಲ ರೀ ದಪ್ಪನ ರವೆ, ಅದನ್ನು ಇದ್ರೊಳಗೆ ಹಾಕಿ ಶೀರಾ ಹೆಂಗೆ ಮಾಡ್ತಿರಲ್ಲ ರೀ, ಸಜ್ಜಿಗೆ ಮಾಡ್ತಿರಲ್ಲ, ನಿಮ್ಗೆ ಗೊತ್ತೇ ಐತಿ ಸಜ್ಜಿಗೆ ಹೆಂಗೆ ಮಾಡ್ಬೇಕಂತ ಹೇಳಿಬಿಟ್ಟೆ. ಅದನ್ನು ರವೆನ ಇದ್ರೊಳಗೆ ಹಾಕಿ ಸರಿಯಾಗಿ ಕಲಿಸ್ತಾ ಹೋಗೋಣ ನೋಡಿರಿ. ನಾನಿಲ್ಲಿ ಕರೆಕ್ಟಾಗಿ 1 ಬಟ್ಲ ರವೆ ತೊಗೊಂಡಿದ್ದೀನಿ ರೀ. 1 ಬಟ್ಲ ರವೆಗೆ 1 ಬಟ್ಲ ಬೆಲ್ಲ ಕರೆಕ್ಟ್ ಐತ್ರಿ. ಇದು ನಿಮ್ದು ಸ್ವಲ್ಪ ಬೆಲ್ಲದ ರುಚಿ ನಿಮಗೆ ಕಡಿಮೆ ಬೇಕಾಗಿತ್ತು ಅಂದರೆ ಸಿಹಿ ಕಡಿಮೆ ಹಾಕ್ಕೊಳ್ರಿ, ಇಲ್ಲ ಜಾಸ್ತಿ ಬೇಕಾಗಿತ್ತು ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ರಿ. ನಮಗಿದು ಕರೆಕ್ಟಾಗಿದೆ ರೀ, ಸಿಹಿ ಕರೆಕ್ಟಾಗಿತ್ತು. ಹಾಗಾಗಿ ಇನ್ನುಳಿದ ರವೆನೂ ಸಹ ಎಲ್ಲ ಹಾಕ್ಕೊಂಡು ಸರಿಯಾಗಿ ಕೈ ಬಿಡ್ದೇನೆ ಈ ಥರ ಚಮಚನ ಕೈ ಆಡಿಸ್ತಾ ಇರ್ರಿ, ಯಾಕಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ ರೀ. ಹಾಗಾಗಿ ಇದೇನಿಲ್ಲ ರೀ, 2 ನಿಮಿಷದಲ್ಲಿ ಗಟ್ಟಿಯಾಗಿಬಿಡುತ್ತೆ. ನೀರೆಲ್ಲ ಖಾಲಿಯಾಗಿದ್ದು ಚೆನ್ನಾಗಿ ಹೂರ್ಣ ಹದಕ್ಕೆ ಬರುತ್ತೆ ನೋಡಿರಿ, ನೋಡ್ತಾ ಹೋಗಿ ನೀವೇ. ಇದು ಗಟ್ಟಿ ಆಗ್ಬೇಕು ರೀ, ಅಂದರೆ ಹೂರ್ಣದ ಹದ, ಬೇಳೆ ಹೂರ್ಣ ನೋಡಿದ್ರಲ್ಲ ಅದು ಹೆಂಗಿರುತ್ತೆ ಜಿಗಿಟಾಗಿ, ಆ ಥರ ಜಿಗಿಟಾಗಿ ಬರ್ಬೇಕು ನೋಡಿರಿ. ಇದು ಅಲ್ಲಿವರೆಗೆ ಈ ಥರ ಕೈ ಬಿಡದೇ ಕಲಿಸ್ತಾ ಹೋಗಿ ನಿಧಾನವಾಗಿ. ಮಸ್ತ್ ಟೇಸ್ಟಿಯಾಗಿರುತ್ತೆ ರೀ ಮಾತ್ರ ತಿನ್ಲಿಕ್ಕೆ. ಇದು ನೀವು ಹಾಗೆ ತೆವಿ ಮೇಲೆ ಬೇಯಿಸಿ ತೆಗಿಯೋದಕ್ಕಿಂತ ಈ ಥರ ಎಣ್ಣೆ ಒಳಗೆ ಕರೆದು ಮಾಡ್ತಿರಲ್ಲ, ಅದಂತೂ ತುಂಬ ಟೇಸ್ಟಿಯಾಗಿರುತ್ತೆ ರೀ. ನೋಡಿರಿ ನೀವು ಒಂದು ಸಲ ಮಾಡಿ. ನಮ್ದು ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ನೋಡಿರಿ. ಇದು ನಮ್ಮ ಮದುವೆ ಮನೆಗಳಲ್ಲಿ ಅಥವಾ ಮತ್ತು ಮದುವೆ ಆಗಿ ಹೊಸದಾಗಿ ಹೆಣ್ಮಕ್ಳು ಮನೆಗೆ ಬಂದಿರ್ತಾರಲ್ರಿ ಅವರಿಗೋಸ್ಕರ, ಆಮೇಲೆ ಇನ್ನೂ ಕೆಲವೊಂದು ಒಳ್ಳೆ ಸಂದರ್ಭಗಳಲ್ಲಿ ಮಾತ್ರ ಇದನ್ನು ಮಾಡೇ ಮಾಡ್ತಾರೆ ನಮ್ಮಲ್ಲಿ. ಆಮೇಲೆ ಇನ್ನೊಂದು ವಿಷಯ, ಬೇಳೆ ಕಾಳನ್ನು ಹಾಕಿ ಕುದಿಸಿ ಅದನ್ನು ಸಣ್ಣ ಮಾಡಿ ಹೋಳಿಗೆ ಮಾಡೋದು ತಡವಾಗಿತ್ತಂದ್ರೆ ನಿಮಗೆ ಈ ಥರದ್ದೂ ಸಜ್ಜಕದ ಹೋಳಿಗೆ ಮಾಡಿಕೊಂಡು ಸ್ವೀಟ್ನ ಹಬ್ಬಗಳ ದಿನಗಳ ಮಾಡ್ಕೊಂಡು ತಿನ್ಬೋದು ನೋಡ್ರಿ. ಈಗ ನೋಡಿರಿ ನಮ್ಮದು ಹೂರ್ಣ ಗಟ್ಟಿ ಆಯಿತು. ನಾನು ಹೇಳಿದಾಗೆ 2 ನಿಮಿಷದಲ್ಲೇ ಇದು ಎಲ್ಲ ನೀರು ಖಾಲಿಯಾಗಿ ಶೇಪ್ ತಗೊಳುತ್ತೆ ರೀ. ವಾವ್, ನೈಸ್ ಆಗಿ ಬಂತು ನೋಡಿರಿ ನಮ್ಮ ಶಿರಾನ. ಇದು ಹಾಗೆ ತಿನ್ಲಿಕ್ಕೂ ಸೂಪರಾಗಿರುತ್ತೆ ರೀ ಟೇಸ್ಟ್. ಈಗ ಇದನ್ನು ಸ್ವಲ್ಪ ಮುಚ್ಚಿ ಒಂಚೂರು ಉಮ್ಮಿಗೆ ಹಾಕ್ಲಿಕ್ಕೆ ಬಿಡೋಣ್ರಿ. ಫ್ಲೇಮ್ನ ಆಫ್ ಮಾಡಿಬಿಡೋಣ ನೋಡಿರಿ. ಇದನ್ನೆಲ್ಲ ಪ್ರೊಸೆಸಿಂಗನ್ನು ಇವ ಲೋಕ್ಕಿಂತ ಅಂದರೆ ಲೋದಿಂದ ಹೈ ಫ್ಲೇಮ್ ಒಳಗೆ ಮೀಡಿಯಮ್ ಇರುತ್ತಲ್ರಿ, ಆ ಮೀಡಿಯಮ್ದು ಫ್ಲೇಮ್ ಒಳಗೆ ಇಟ್ಟು ಪ್ರೊಸೆಸ್ ಮಾಡಿರಿ ಇದನ್ನೆಲ್ಲ. ನಂತರ ಈಗ ನೋಡಿರಿ ನಮ್ದು ಕರೆಕ್ಟ್ ಆಯ್ತಿದೆ. ಇದನ್ನು ಸ್ವಲ್ಪ ಮುಚ್ಚಳ ಮುಚ್ಚಿ ಫ್ಲೇಮ್ನ ಆಫ್ ಮಾಡ್ತೀನಿ ರೀ. ಸ್ವಲ್ಪ ಹೂರ್ಣ ಅರಳುತ್ತೆ ರೀ ಇನ್ನಷ್ಟು. ಈ ಥರ ಒಂದು 10 ಸೆಕೆಂಡ್ ರೀ, ಏನು ಭಾಳಲ್ಲ. ಉಮ್ಮಿಗಾದ್ಮೇಲೆ ಇದನ್ನು ಸ್ವಲ್ಪ ಆರ್ಲಿಕ್ಕೆ ಬಿಟ್ಟು ಈಗ ನೋಡಿರಿ ತೆಗೆದು ನೋಡ್ತಾ ಇದ್ದೀನಿ, ಕರೆಕ್ಟಾಗಿದೆ ನೋಡಿರಿ. ಸ್ವಲ್ಪ ಗಾಳಿಗೆ ಬಿಟ್ಟ ತಕ್ಷಣ ಹೆಂಗೆ ಗಟ್ಟಿ ಆಯಿತು ಇನ್ನಷ್ಟು. ಇದನ್ನು ನಾವು ಈಗ ಸರಿಯಾಗಿ ಕಲಿಸಿ ಹದ ಮಾಡೋಣ ರೀ ಇನ್ನಷ್ಟು, ಅಂದರೆ ಶೈನಿ ಬರ್ಬೇಕು ರೀ. ಎಲ್ಲ ಹೂರ್ಣನೂ ಸರಿಯಾಗಿ ಮಿಕ್ಸ್ ಆಗುವಂಗೆ ಮಿಕ್ಸ್ ಮಾಡಿರಿ ಸರಿಯಾಗಿ. 1 ಸ್ಪೂನ್ ಈ ಥರ ತಗೊಂಡು ಅದನ್ನು ಮಿದ್ದುತ್ತಾ ಹೋಗ್ರಿ. ಈ ಥರ ಕಲಿಸ್ತಾ ಹೋದಂಗೆಲ್ಲ ಸ್ವಲ್ಪ ಎಣ್ಣೆ ಬಿಟ್ಟಂಗೆ ಆಗುತ್ತೆ ನೋಡ್ರಿ ನೀವು, ಚೆನ್ನಾಗಿ ಅನ್ಸುತ್ತೆ. ಈ ಥರ ಆದಮೇಲೆ ಹೂರ್ಣ ಪರ್ಫೆಕ್ಟಾಗಿ ನಮ್ದು ಹೋಳಿಗೆ ಮಾಡಲಿಕ್ಕೆ ರೆಡಿ ಆಗುತ್ತೆ ರೀ. ಇದರಲ್ಲಿ ನೀವು ಬೇಕಂದ್ರೆ ಗೋಡಂಬಿದೂ ಪುಡಿನೂ ಹಾಕೋಬಹುದು ರೀ, ಅದೂ ಸಹ ಚೆನ್ನಾಗಿರಿ. ಈಗ ನಮ್ದು ಹಿಟ್ಟನ್ನು ಸಹ ರೆಸ್ಟ್ ಆದಮೇಲೆ ಸರಿಯಾಗಿ ಆಗಿದೆ ನೋಡಿರಿ. ಈಗ ಈ ಹಿಟ್ಟನ್ನ ಉಳ್ಳಿ ಮಾಡ್ಕೊಂಡು ಇಟ್ಕೊಳ್ರಿ. ಇಲ್ಲ ಅಂತಂದ್ರೆ ಅವಾಗವಾಗ ಬೇಕಾದಾಗನೇ ಹೋಳಿಗೆ ಮಾಡೋ ಟೈಮ್ನಾಗ ಒಂದೊಂದು ಉಳ್ಳಿನೂ ಕಟ್ಕೋಬೋದು. ಮೊದಲಿಗೆ ನಾನಿಲ್ಲೇ ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿರಿ ಸಜ್ಜಿಗದ. ಈ ಥರ 1 ಲಿಂಬೆ ಗಾತ್ರದಷ್ಟು ಉಳ್ಳಿ ಮಾಡಿಡ್ರಿ.
ಉಂಡೆ ಥರ. ನಾನಿಲ್ಲಿ ಒಂದು 5 ಉಳ್ಳಿ ಮಾಡಿರ್ತಾ ಇದ್ದೀನಿ ರೀ. ಅಂದರೆ ಇಲ್ಲಿ ಟೋಟಲಿ ನಾನು ತಗೊಂಡಿರುವ ಮೇಜರ್ಮೆಂಟ್ಗೆ ಏನಿಲ್ಲ ಅಂದರೂ 10 ಹೋಳಿಗೆನಾದರೂ ಆಗುತ್ತೆ ನೋಡಿರಿ ಸರಿಯಾಗಿ. ನಾನಿಲ್ಲಿ ಈಗ 5 ಹೋಳಿಗೆ ಮಾಡ್ತಾಯಿದ್ದೀನಿ ರೀ. ಇನ್ನು ಉಳಿದದ್ದನ್ನು ಮಿಕ್ಕದನ್ನು ತೆಗೆದಿಟ್ಟು ನಾನು ಫ್ರಿಜ್ಜಲ್ಲಿ ಮತ್ತೆ ಬೆಳಗ್ಗೆ ಮಾಡ್ಕೊಳ್ತೀನಿ ರೀ. ಹಾಗಾಗಿ ಈಗ ನೋಡಿರಿ, ಹಿಟ್ಟನ್ನು ಸಹ ಅದಕ್ಕಿಂತ ಸ್ವಲ್ಪ ಕಡಿಮೆ ತಗೊಳ್ರಿ. ಒಂದು ಲಿಂಬೆ ಗಾತ್ರದಷ್ಟು ಉಂಡೆ ಇರುತ್ತಲ್ರಿ, ಅದಕ್ಕಿಂತ ಸ್ವಲ್ಪ ಕಡಿಮೆ, ಸ್ವಲ್ಪ ಅಂದರೆ ಒಂದು 3/4 ನೋಡಿರಿ. ಈ ಥರ ಉಳ್ಳಿ ತೊಗೊಂಡಾದ್ಮೇಲೆ ಅದನ್ನು ನೀವು ಹೆಂಗೆ ಸೇಮ್ ಪ್ರೊಸೆಸ್ ರೀ, ಬೇಳೆ ಹೋಳಿಗೆ ಹೆಂಗೆ ಮಾಡ್ತಾರಲ್ಲ ಅದೇ ಥರ ರೀ. ಅದಕ್ಕೆ ಇದನ್ನು ಸ್ವಲ್ಪ ನಾವು ಮಾಡಿಟ್ಕೊಂಡಿರುವಂಥ ಉಂಡಿನ ಇದ್ರೊಳಗೆ ಹಾಕಿ ಈ ಥರ ಪ್ರೆಸ್ ಮಾಡ್ತಾ 2 ಕೈಯಿಂದ ಮೇಲೆ ಬಂದ ತುದಿಯಿಂದ ಹಿಟ್ಟನ್ನು ಹೆಚ್ಚಾಗಿದ್ದರೆ ತೆಗೆದಿಡ್ರಿ. ಅದಕ್ಕೆ ಅಂಟಿಸ್ಕೊಂಡು ಈ ಥರ ಸರಿಯಾಗಿ ಗೋಲಾಕಾರ ಕೊಡ್ರಿ. ಯಾಕಂದರೆ ನಮ್ಮದು ಹೂರಣ ಎಲ್ಲ ಕಡೆ ಹತ್ತಬೇಕು ನೋಡ್ರಿ, ಆ ಥರ ಮಾಡ್ಕೊಳ್ರಿ. ಈಗ ಇದನ್ನು ನಾವು ಗೋಧಿ ಹಿಟ್ಟೊಳಗೆ ಅದ್ದಿ ನೋಡ್ರಿ, ಈ ಥರ ಗೋಧಿ ಹಿಟ್ಟೊಳಗೆ ಅದ್ದಿ ಇದನ್ನು ಲಟ್ಟಿಸೋಣ್ರಿ. ನೀವು ಇದನ್ನು ಹಾಗೆ ಚಪಾತಿ ಮಣಿ ಮೇಲಾದರೂ ಮಾಡ್ಬೋದು ರೀ, ಕಟ್ಟಿ ಮೇಲೆ ಡೈರೆಕ್ಟ್ ಆದರೂ ಮಾಡ್ಬೋದು ರೀ. ಈ ಥರ ಒಂದು ತಗಡಿಂದ ಅಂತ ಹೇಳಿರ್ತದೆ ಅದ್ರ ಮೇಲೂ ಮಾಡ್ಬೋದು ರೀ. ಬಟರ್ ಪೇಪರ್ ಇರ್ತಲ್ರಿ ಅದ್ರ ಮೇಲೂ ಮಾಡಿರಿ, ಪರವಾಗಿಲ್ಲ. ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಚ್ಚಿ ಮಾಡ್ಬೋದು ರೀ, ಅದೂ ಸಹ ಸೂಪರಾಗಿ ಬರುತ್ತೆ, ಹಾಗೇನಿಲ್ಲ. ನನಗಿಲ್ಲಿ ಗೋಧಿ ಹಿಟ್ಟು ನಡೆಯುತ್ತೆ ರೀ, ಹಾಗಾಗಿ ನಾನು ಗೋಧಿ ಹಿಟ್ಟೊಳಗೆ ಅದ್ದಿ ಈ ಥರ ಲಟ್ಟಿಸ್ತಾ ಇದ್ದೀನಿ ರೀ. ಈಗ ನೋಡಿರಿ ನಮ್ದು ರೆಡಿ ಆಯಿತು ಹೋಳಿಗೆ. ಈಗ ಇಲ್ಲೇ ಪಕ್ಕಕ್ಕೆ ನಾನು ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ, ಅದರಲ್ಲಿ ನಾನು ಮಾಡಿರುವಂತಹ ಸಜ್ಜಕದ ಹೋಳಿಗೆನ ಈ ಥರ ಹಾಕಿದ್ದೀನಿ ನೋಡಿರಿ. ಇದೇನು ಹರಿಯುತ್ತಾ ಮಾಡುತ್ತಾ ಅಂತ ಭಯ ಬೇಡ ರೀ, ಯಾಕಂದ್ರೆ ನಾವು ಇದನ್ನು ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಂಡಿರ್ತೀವಲ್ರಿ, ಹಾಗಾಗಿ ಇದು ಅಷ್ಟೊಂದು ಹರಿಯೋದಿಲ್ಲ ರೀ. ಆಮೇಲೆ ಹೂರಣನೂ ಗಟ್ಟಿಯಾಗಿದೆ ರೀ. ಹೂರಣ ತಿಳಿಯಾಗಿತ್ತು ಅಂತಂದ್ರೆ ನಮ್ದು ಹೋಳಿಗೆ ಹರಿದೋಗ್ತಿತ್ತು ರೀ, ಯಾಕಂದ್ರೆ ಅದರಲ್ಲಿ ತಿಳಿ ಅಂಶ ಇರುತ್ತಲ್ರಿ, ಹಾಗಾಗಿ ಅದು ತಿಳಿಯಾಗಿತ್ತಂದ್ರೆ ನಮ್ಮದು ಹೂರಣ ಈ ಹೋಳಿಗೆ ಈ ಥರ ಮಾಡಿ ಎಣ್ಣೆಯಲ್ಲಿ ಹಾಕಿದಾಗ ಹರಿದೋಗೋ ಚಾನ್ಸಸ್ ಇರುತ್ತೆ ರೀ. ಒಂದೇ ಹದ ಆಗ್ಬೇಕು ನೋಡಿರಿ ಹಿಟ್ಟು ಮತ್ತು ಹೂರಣ, ಅಂದ್ರೇ ಸೂಪರಾಗಿ ಬರುತ್ತೆ ನೋಡಿರಿ. ನಮ್ಮದು ರೆಡಿ ಆಯ್ತು ರೀ ಹೋಳಿಗೆ. ಈಗ 2ನೇದು ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ನೋಡಿರಿ, ಸೇಮ್ ಪ್ರೊಸೆಸಿಂಗ್ ರೀ. 3/4 ಹಿಟ್ಟು ತಗೊಳ್ಬೇಕು ರೀ. ಅದು ಉಂಡೆ ಮಾಡಿ ಇಟ್ಕೊಂಡಿದ್ವಲ್ರಿ ನಾವು ಮುಂಚೆ, ಆ ಸಜ್ಜಕದ ಉಂಡಿನ ಇದ್ರೊಳಗೆ ಫಿಲ್ ಮಾಡ್ಬೇಕು ನೋಡ್ರಿ. ನೋಡ್ರಿ ಈ ಎಲೆ ಒಳಗೆ ಅದನ್ನು ಫಿಲ್ ಮಾಡಿ ಈ ಥರ ಬಾಗಿಸಿ ಸೇಮ್ ಹೋಳಿಗೆ ಹೆಂಗೆ ಮಾಡ್ತಿರಲ್ಲ ಅದೇ ಥರ, ಪರೋಟ ಹೋಳಿಗೆ ಹೆಂಗೆ ಮಾಡ್ತೀವಲ್ಲ ಹಂಗೆ ಇದನ್ನು ಸಹ ಮಾಡಿ, ನಂತರ ಇದನ್ನು ಅದೇ ಹೂರಣನ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಸಲುವಾಗಿ ಈ ಥರ ಮಾಡಿಕೊಂಡು ಹಿಟ್ಟಲ್ಲಿ ಎದ್ದಿ ಲಟ್ಟಿಸ್ಬಿಡೋದು ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ರೀ. ಇಷ್ಟ ಆಗಿತ್ತಂದ್ರೆ ಫಟಾಫಟ್ ಅಂತ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈಗ ನೋಡಿರಿ ನಾನು ಲಟ್ಟಿಸ್ತಾ ಇದ್ದೀನಿ, ನಿಧಾನವಾಗಿ ಲಟ್ಟಿಸ್ರಿ. ಇದರಲ್ಲಿ ಏನು ಗಡಿಬಿಡಿ ಮಾಡೋದು ಅವಶ್ಯಕತೆಯೇ ಇಲ್ಲ ನೋಡಿರಿ, ಸೂಪರಾಗಿಬಿಡುತ್ತೆ. ನೀವು ಬೇಕಂದ್ರೆ 5 ಸಹ ಒಮ್ಮೆಗಲೇ ಮಾಡಿಟ್ಟು ಎಣ್ಣೆ ಒಳಗೆ ಕರಿಬೋದು, ಹಾಗೇನಿಲ್ಲ. ಇದೇ ಅಳತೆ ಪ್ರಮಾಣದಲ್ಲಿ ಕರೆಕ್ಟಾಗಿ ರೌಂಡಾಗಿ ಮಾಡಿಕೊಳ್ರಿ. ಈಗ ಇದರಲ್ಲಿ ಕರಿಯೋಣ ನೋಡಿರಿ ನಮ್ದು ಸಜ್ಜಕದ ಹೋಳಿಗೆ. ಸೂಪರ್ ನೋಡಿರಿ ಯಾವ ಥರ ಉಬ್ಕೊಂಡು ಬರುತ್ತೆ ನೋಡಿರಿ. ನೀವೇ ಈ ಥರ ಚಮಚದಿಂದ ಸ್ವಲ್ಪ ಎಣ್ಣೆನ ಹಾಕ್ತಾ ಹೋದರೆ ತಾನಾಗಿ ಉಬ್ಕೊಂಡು ಬರುತ್ತೆ ರೀ ನೋಡಿರಿ, ಸೂಪರ್ ರೀ. ಪೂರಿ ಉಬ್ಬೋಗುತ್ತೆ ನೋಡಿರಿ ನಮ್ದು ಸಜ್ಜಕದ ಹೋಳಿಗೆ. ತಿನ್ಲಿಕ್ಕಂತೂ ಇಷ್ಟೊಂದು ಟೇಸ್ಟಿಯಾಗಿರುತ್ತೆ ರೀ. ನಾವು ತಿಂದ್ವಿ ನೋಡಿರಿ, ನೀವು ಸಹ ಮಾಡ್ಕೊಂಡು ತಿನ್ನಿರಿ ಈ ಥರ. ನೀವೇ ಹೇಳ್ತೀರಾ ಸೂಪರಾಗಿತ್ತು ರೀ ಅಂತ ಹೇಳಿಬಿಟ್ಟು. ನಮ್ಮಲ್ಲಂತೂ ಉತ್ತರ ಕರ್ನಾಟಕದಲ್ಲಿ ಮಾಡೇ ಮಾಡ್ತಾರೆ, ಯಾಕಂದರೆ ಇದೇ ನಮ್ಮಲ್ಲಿ ಸ್ಪೆಷಲ್ ರೀ ಸಜ್ಜಕದ ಹೋಳಿಗೆ. ಇದನ್ನು ನಾವು ಮೊದಲೇ ಹೇಳಿದಾಗೆ
ಹಬ್ಬ ಹರಿದಿನಗಳಲ್ಲಿ ಮತ್ತು ಹಾಗೆ ಮದುವೆ ಮಾಡಿಕೊಂಡ ಹೆಣ್ಮಗಳು ತವ್ರ ಮನೆಗೆ ಬಂದಾಗ ಈ ವಿಶೇಷವಾಗಿ ಇದನ್ನು ಮಾಡ್ತಾರೆ ನೋಡ್ರಿ. ಮತ್ತು ಇನ್ನುಳಿದ ಸಮಯ ಅಂತಂದರೆ ಬೇಳೆಕಾಳು ಹಾಕಿ ಎಲ್ಲಿ ಹೋಳ್ಗೆ ಮಾಡೋದು ಅಂತ ಹೇಳಿ ಅಂದ್ಕೊಂಡು ಇದು ಸಜ್ಕದ ಹೋಳಿಗೆ ಮಾಡ್ತಾರೆ. ಆಮೇಲೆ ದೇವರು ಅಂತ ಮಾಡಿರ್ತಾರಲ್ರಿ, ಕುರಿ ಅದು ಕೊಯ್ದು ಬಿಟ್ಟು ಆ ಸಮಯದಲ್ಲಿಯೂ ಸಹ ಈ ಸಜ್ಕದ ಹೋಳಿಗೆ ಮಾಡ್ತಾರೆ ನೋಡ್ರಿ. ನಮ್ಮಲ್ಲಿ ಸುಮಾರು ಒಳ್ಳೆ ದಿನಗಳಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಈ ಸಜ್ಕದ ಹೋಳಿಗೆ ಮಾಡ್ತಾರೆ ರೀ. ಇದು ತಿನ್ನಲಿಕ್ಕೂ ಸೂಪರ್ ಆಗಿರುತ್ತೆ ರೀ. ಈಗ ನೋಡ್ರಿ ಸರಿಯಾಗಿ ಫಿಲ್ ಆಗಿತ್ತು ರೀ ಎಲ್ಲ ಕಡೆ ನಮ್ಮದು ಹೂರ್ಣ. ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ, ಸೂಪರಾಗಿ ಬಂದಿತ್ತು ರೀ. ನಮ್ಮ ಮನೆಯೊಳಗೆ ಎಲ್ಲರೂ ಇಷ್ಟಪಟ್ಟರು. ಹಾಗೆ ನೀವು ಮಾಡ್ಕೊಂಡು ತಿನ್ನಿರಿ. ಇದನ್ನು ನೀವು ದಪ್ಪ ರವೆಯಿಂದನೇ ಮಾಡಬೇಕಂತ ಏನಿಲ್ಲ ರೀ, ಸಣ್ಣ ರವೆಯಿಂದನೂ ಕೂಡ ಮಾಡ್ಬೋದು ರೀ. ಆದರೆ ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆ ಹಾಕಿರಿ ಅಷ್ಟೇ ರೀ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಈ ಥರ ಲಟ್ಟಿಸಿ ತೆವೆ ಒಳಗೆ ಮಾಡೋದಕ್ಕಿಂತ ನೀವು ಎಣ್ಣೆ ಒಳಗೆ ಕರೆದು ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ರೀ. ಮಾತ್ರ ಇದೇ ಥರ ಅಲ್ರಿ, ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ ರೀ. ಅಲ್ಲಿವರೆಗೆ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ.